ಡೌನ್ ಮಾಡು. ಪ್ರಯತ್ನಗಳು ಏನೂ ಇಲ್ಲ. ನಾನು ಅವತ್ತೇ ಕೇಳಿದೆ, ಎಲೆಕ್ಷನ್ ಡಿಕ್ಲೇರ್ ಆಗ್ತದೆ ಅವರೇ ಯಾಕಂದರೆ ಅವರು ಜನಗಳ ಸಂಪರ್ಕ ಇದೆ, ಯಾವುದೂ ಸಹಾಯ ಮಾಡೋದು. ನಿಂದೆ ಪಕ್ಷದ ಶಾಸಕರು ಬಿಜೆಪಿ ಪದೇ ಪದೇ ಅದನ್ನು ಹೇಳ್ತಾನೆ ಇದ್ದಾರೆ ಅವರು. ಬಿಜೆಪಿ ಹೋಗ್ತಾರೆ ಅಂತೆಲ್ಲ ಹೇಳುವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಬಿಜೆಪಿ ಹೋಗ್ತಾರೆ ಅನ್ನೋದು ತಪ್ಪಲ್ವಾ? ಹೇಳೋದು ಬ್ರೈನ್ ಮ್ಯಾಪಿಂಗು ಅವ್ರು ಹೇಳ್ತಾರೆ. ಅದರ ಬಗ್ಗೆ ನಾನು ಈ ಸಲ ಮಾತಾಡೋಕ್ಕಾಗಲ್ಲ. ಹೌದು, ಈಗ ಏನೇ ಕೇಳಿದ್ರು ನಮ್ಮ ಪಾವಗಡ ತಾಲೂಕು ಸಂಬಂಧಪಟ್ಟಂಗೆ ಕೇಳ್ರಿ. ನಾನು ಹೇಳ್ತೀನಿ, ರಾಜ್ಯ ರಾಜಕೀಯ ಬೇಡ ನಮಗೆ. ಯಾಕಂದರೆ ನಾನು ಹೇಳೋದು ಇನ್ನೊಂದು ಅರ್ಥದಲ್ಲಿ ಕಲ್ಪನೆ ಆಗೋದು, ಅವ್ರ ಅರ್ಥ ಮಾಡ್ಕೊಳ್ಳೋದು ಇದಕ್ಕೊಂದು ಸರಿಯಾಗಲ್ಲ. ನಮ್ಮದು ನನ್ನ ಕ್ಷೇತ್ರಕ್ಕೆ ಸೀಮಿತ. ಗೊಂದಲದ ಹೇಳಿಕೆ ಯಾರೂ ಕೊಡಬಾರ್ದು. ಅದು ಯಾಕಂದರೆ ಹೈಕಮಾಂಡ್ ಡಿಸಿಷನ್. ಅದು AICC ಅವರು, KPCC ಅವರು ಅಧ್ಯಕ್ಷರಲ್ಲಿ ಅವರು ಡಿಸಿಷನ್ ತೊಗೊಳ್ತಾರೆ. ಅದರ ಬಗ್ಗೆ ನಾವು ಮಾತಾಡೋದಕ್ಕೆ ದೊಡ್ಡವರೆಲ್ಲ ನಾವು ಮಾತಾಡ್ತೀವಿ. ನನಗೆ ಏನು ಗೊತ್ತಿಲ್ಲ. ಅದೇನೇನಾಗ್ತದೆ ಯಾವ್ಯಾವ ಸಂದರ್ಭಕ್ಕೆ ಅದನ್ನು ಅನುಭವಿಸ್ಕೊಂಡು ಹೋಗೋದು ಅಷ್ಟೇ. ಸರ್, ಸಾಲ ಮನ್ನಾಕ್ಕೆ ಒತ್ತಾಯ ಮಾಡ್ತಾರೆ. ಸಾಲ ಮನ್ನಾಕ್ಕೆ ಈಗ ಒತ್ತಾಯ ನಾನು ಮಾಡೋದಿಲ್ಲ. ಯಾಕೆಂದ್ರೆ ಆರ್ಥಿಕ ಪರಿಸ್ಥಿತಿ ರಾಜ್ಯದ್ದು ಹೇಗಿದೆ ಅಂತಕ್ಕಂಥದ್ದು ನಾನು ಕೇಂದ್ರಕ್ಕೆ ಒತ್ತಾಯ ಮಾಡ್ತೇನೆ. ರಾಜ್ಯ ಸರ್ಕಾರ ಈಗಾಗಲೇ 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದು ರಾಜ್ಯ ಸರ್ಕಾರದ ಸಂಪನ್ಮೂಲದಿಂದ ರೈತರ ಪರವಾಗಿ ಅದನ್ನು ತುಂಬಿಕೊಟ್ಟಂಥದ್ದು. 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇನ್ನೂ ಅದರ ಬಾಬ್ದು ಬ್ಯಾಂಕ್ಗಳಿಗೆ ರೈತರಿಗೆ ಇನ್ನೂ ಕೊಡುವಂಥದ್ದು. ಆ ಸಾಲ ಮನ್ನಾ ಬಾಬತ್ತು ರೈತರುಗಳ ಖಾತೆಗಳಿಗೆ ಇನ್ನೂ ಕೆಲವು ಜನಕ್ಕೆ ಹಣ ಹೋಗಿಲ್ಲ. ಸುಮಾರು 252 ಕೋಟಿ ಹಣ ಸುಮಾರು 44,000 ರೈತರಿಗೆ ಈ ರಾಜ್ಯದಲ್ಲಿ ಅದು ಇನ್ನೂ ಮುಟ್ಟಿಲ್ಲ. ಸಾಲ ಮನ್ನಾ ಯೋಜನೆಯಲ್ಲಿ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯವರಿದ್ದಾಗ ಅವರು ಘೋಷಣೆ ಮಾಡಿದಂಥ ಮೊದಲು ಸರ್ಕಾರಿ ನನ್ನ ಒತ್ತಾಯ ಏನಪ್ಪ ಅಂದರೆ ಆ ಹಣವನ್ನು ಕೂಡಲೇ ರೈತರ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥದ್ದಕ್ಕೆ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸಚಿವ ಇದ್ದಾಗಲೂ ಕೂಡ ಹೆಚ್ಚು ಒತ್ತಾಯವನ್ನು ಮಾಡಿದ್ದೆ. ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಸುಮಾರು ಈಗಾಗಲೇ ಹೇಳೋದಕ್ಕೆ 252 ಕೋಟಿ ಬಾಕಿ. ಅದು ರೈತರಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಬಾಬು ತುಂಬಿಕೊಡ್ಬೇಕಾಗಿರ್ತಕ್ಕಂಥದ್ದು. ಅದನ್ನು ಬಿಡುಗಡೆ ಮಾಡಿ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಏನಿದೆ ಅಪೆಕ್ಟ್ ಬ್ಯಾಂಕ್ ನಾನು 21 ಜನ ಡೈರೆಕ್ಟರ್, ನಾನು ಒಬ್ಬ ಇರ್ತೀನಿ. ಏನದೇ ಅಲ್ಲಪ್ಪ, ನೀವು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಏನು ಹೇಳಬೇಕು? ಏನು ನನಗೆ ಕುಗ್ಸೋದಿದೆ? ಡೈರೆಕ್ಟರ್ಶಿಪ್ ಯಾವ ಶೆಡ್ಡಿ ಅಂತ ನಡೀಲಿ ಅವೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಏನು ಪೊಲಿಟಿಕಲ್ ಏನು ಬೇಕು? ನೆನ್ನೆ ಹೇಳಿದ್ದೀನಿ. ನಾನು ದುಃಖಲ್ಲ ನಮ್ಮ ಜಿಲ್ಲಾ ಕೇಂದ್ರ
ನಮ್ಮಲ್ಲಿ 6 ಬಿ ವರ್ಗ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಅದರಿಂದ ನಾನು ನಿರ್ದೇಶಕರಾಗಿ 2ನೇ ಬಾರಿ ಯಾರು ಹಾಕಲ್ಲ ಮುಂದೆ ಏನಾದರೂ ಹೊಸ ಏನೆಲ್ಲ ಗೋಷ್ಠಿ ಮಾಡಾಗೋದಿಲ್ಲ ಹೊಸದಾಗಿ ಏನಾದರೂ ನೋಡಿದ್ರೆ ಆರ್ಥಿಕ ಸ್ಥಿತಿ ನೋಡ್ಕೊಂಡು ಆಯ್ತು ಹೇಳ್ಬೇಕು ಏನಿದೆಲ್ಲ ಏನು ನಡೀತದೆ ಅದು ಆಗಲಿ 6ನೇ ಬಾರಿ ನಮಗೆ 5,500 ಕೋಟಿ ಕೊಡ್ತಾ ಇರೋ ಒಂದು ವರ್ಷಕ್ಕೆ ಅಪೆಕ್ಸ್ ಬ್ಯಾಂಕ್ ಅವರು ಅಪೆಕ್ಸ್ ಬ್ಯಾಂಕಿಂದ ನಮಗೆ ಎಲ್ಲ ಜಿಲ್ಲಾ ಬ್ಯಾಂಕ್ಗಳು 21 ಜಿಲ್ಲಾ ಬ್ಯಾಂಕ್ಗಳು ಅವರವರ ಬೇಡಿಕೆಯಂತೆ ನಬಾರ್ಡಿಂದ ಬರೋ ಹಣ ಮತ್ತು ಅವರ ಒಂದು ಸ್ವಂತ ಸಂಪನ್ಮೂಲದಿಂದ ಕೊಡ್ತಾ ಇದ್ರು. ಈಗ ನಬಾರ್ಡ್ನಿಂದ 2,340 ಕೋಟಿಯಷ್ಟು ಬರ್ತದೆ. ಈಗ ಒಂದು ಸ್ವಲ್ಪ ಅಡಿಷನಲ್ ಗ್ರಾಂಟ್ ಏನೋ ಕೊಟ್ಟಿದ್ದಾರೆ. ಈಗ 42% ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್ಗೆ. ಅದರಿಂದ ನಬಾರ್ಡ್ನಿಂದ ಬರ್ತಕ್ಕಂಥದ್ದು ಹಣಕಾಸಿನ ಸಂಪನ್ಮೂಲ ಕಡಿಮೆ ಆಗಿದ್ರೂ ಕೂಡ ನಾವು ಸಾರ್ವಜನಿಕರಲ್ಲಿ ಹೆಚ್ಚು ಠೇವಣಿಗಳನ್ನು ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಇನ್ನೂ ನಾವು ಹೆಚ್ಚು ರೈತರಲ್ಲಿ ನಾವು ನಮ್ಮಲ್ಲಿ ಖಾತೆಯನ್ನು ಹೊಂದಿ ನಮ್ಮಲ್ಲಿ ಅವರು ಕೂಡ ಠೇವಣಿಗಳನ್ನು ಇಡ್ತಕ್ಕಂಥದ್ದು. ಈ ರೀತಿ ನಾವು ಜನರ ಮುಂದೆ ಹೋಗಿ ನಾವು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಸಾಲ ಸೌಲಭ್ಯವನ್ನು ಕಡಿಮೆ ಬಡ್ಡಿನಲ್ಲಿ ಕೊಡ್ತೇವೆ. GST ವಿಚಾರದಲ್ಲಿ ನಾನು ಆರ್ಥಿಕ ತಜ್ಞ ಅಲ್ಲ. 28 18 ಕೇಳಿಸಿದ್ದಾರೆ. ಸ್ಲ್ಯಾಬ್ಸ್ ಕಡಿಮೆ ಮಾಡಿದ್ದಾರೆ. ಇದರಲ್ಲಿ ದೊಡ್ಡ ಡೇಂಜರ್ ಏನಿದೆ ಗೊತ್ತಾ? GST ಕಡಿಮೆ ಇದೆಲ್ಲ ಮಾಡಿದ್ಮೇಲೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಮೊತ್ತನೂ ಕೂಡ ಕಡಿಮೆ ಆಗ್ತದೆ. ಅದನ್ನು ನಾವು ನೋಡ್ತಾ ಇಲ್ಲ ನಾವು. ಅದರಿಂದ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಒಂದು ಕಡೆ GST ಕಡಿಮೆ ಮಾಡೋದು ಸ್ವಾಗತ ಮಾಡ್ತೇವೆ. ಇದರಿಂದ ರಾಜ್ಯ ಸರ್ಕಾರಗಳು ಬರೀ ಕರ್ನಾಟಕದ್ದಲ್ಲ, ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೂ ಕೂಡ ಬರ್ತಕ್ಕಂಥ GSTಯ ಪಾಲು ಕಡಿಮೆ ಆಗೋದ್ರಿಂದ ರಾಜ್ಯ ಸರ್ಕಾರಗಳು ಕೂಡ ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ನಾನು ಕೇಂದ್ರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಈ ರೀತಿಯ ತೀರ್ಮಾನದಿಂದ ಏನು ಕಡಿಮೆ ಆಗಿದೆ ಆ ಕಡಿಮೆ ಆಗಿರ್ತಕ್ಕಂಥ ಹಣವನ್ನು ಅವರು ಬಳಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯ. ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ನವರ ಅಜೆಂಡೇನಾದಾಗಿ ಅಂದರೆ GST ಬರೀ ಸಾರ್ವಜನಿಕರ ಮೇಲೆ ಏರಿದ್ದಾರೆ ಅಂತ ಹೇಳಿ. ಸೊ ಈ ಕಡಿಮೆ ಮಾಡಿದ್ದಾಗ ಕಡಿಮೆ ಮಾಡೋದನ್ನು ಸ್ವಾಗತ ಮಾಡ್ತೇನೆ. ಅದರಲ್ಲಿ ಏನು ನಷ್ಟಾಂಶ ಆಗ್ತದೆ ರಾಜ್ಯಗಳಿಗೆ, ಬರೀ ಕರ್ನಾಟಕ ರಾಜ್ಯಕ್ಕೆ ಅಂತಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಆರ್ಥಿಕವಾಗಿ ಏನು ನಷ್ಟ ಆಗ್ತದೆ ಅದನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ. ಮಾಡಿದ ರಾಜಣ್ಣ ಬಾಲಕೃಷ್ಣ ಅವರು ಮಾತಾಡಿದಾಗ ಬಾಲಕೃಷ್ಣ ಅವ್ರಿಗೂ ನನಗೂ ಸಂಬಂಧ. ಬಟ್ ರಾಜಣ್ಣ ಅವ್ರ ಬಗ್ಗೆ ಮಾತಾಡಿದಾಗ ರಾಜಣ್ಣ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನೀವು ಬೆಂಬಲಿಗರಾಗಿ ಏನು ಹೇಳ್ತಾರೆ? ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ, ನಾನು ಪಕ್ಷ ಬಿಡಲ್ಲ, ಪಕ್ಷದಲ್ಲೇ ಮುಂದುವರಿತೀನಿ, ಪಕ್ಷ ಎಲ್ಲಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅದಕ್ಕಿಂತ ದೇಶ ಅವರು ಮನಸ್ಸುಗಳಲ್ಲಿ ಇರ್ತದೆ, ಅವರವರು ಮನಸ್ಸಿನಲ್ಲಿ ಹೇಳ್ತಾರೆ. ರಾಜಣ್ಣ ಸಾಹೇಬರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ನಮಗೆಲ್ಲ ಗೊತ್ತಿರಬೇಕಲ್ಲ, ಹಾಗೇನಿಲ್ಲ. ಕಾಂಗ್ರೆಸ್ಸಲ್ಲೇ ಮುಂದುವರಿದರೆ ಇಷ್ಟೆಲ್ಲ ಹೋರಾಟಗಳು ಮಾಡ್ಕೊಂಡು ಬಂದು ಪಕ್ಷ ಬಿಟ್ಟು ಹೋಗೋದು. ನಿಮ್ಮದೇ ಪಕ್ಷದ ಶಾಸಕರು ಧರ್ಮಸ್ಥಳ ಯಾತ್ರೆಯನ್ನು ಮಾಡಬೇಕು ಅಂತೇಳಿ ಮುಂದಾಗಿರ್ತಕ್ಕಂಥ ನೀವೇನಾದರೂ ಮಾಧ್ಯಮದಲ್ಲಿ ನೋಡಿದ್ದೀನಿ. ನಾನು ಧರ್ಮಸ್ಥಳ ವಿರೋಧಿಸಿಲ್ಲ. ಈಗ ನಾನು ಅಲ್ಲಿ ಹೋಗಿ ಏನು ಮಾಡೋದು? ನಾವು ಅವ್ರಿಗೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಧರ್ಮಸ್ಥಳ ಸಹಕಾರ ಸಂಘಗಳಲ್ಲಿ ಏನು ಮಹಿಳೆಯರಿಗೆ ಅನುಕೂಲ ಆಗ್ತಿದೆ, ಬಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರವರು ಪಕ್ಷ ಅಡ್ವಾಂಟೇಜ್ ತಗೊಳ್ತಾರೆ.